ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಬರುವಂತಹ 5 ಹಂತಗಳು ಮತ್ತೆ ಆ ಹಂತಗಳಲ್ಲಿ ನಿಮಗೆ ಯಾವ ಯಾವ ಸಬ್ಸಿಡಿ ಅಥವಾ ಸಾಲದ ರೂಪದಲ್ಲಿ ಸರ್ಕಾರದಿಂದ ಸಹಾಯ ಕೂಡ ಸಿಗುತ್ತೆ ಅಂತ ತಿಳ್ಕೊಂತ ಹೋಗೋಣ. ಮೊದಲನೆಯದಾಗಿ ಬರುವಂತದ್ದು ಶೆಡ್ಡಿನ ನಿರ್ಮಾಣ. ಶೆಡ್ಡನ್ನು ನೀವು ಸಣ್ಣದಾಗಿ ಶುರು ಮಾಡಿ ಆಮೇಲೆ ದೊಡ್ಡದು ಮಾಡಿದ್ರೆ ಒಳ್ಳೆಯದು. ಅಂದರೆ ನೀವೇನಾದ್ರೂ ಕೂಡ ಈಗ ಹೊಸದಾಗಿ ಹೈನುಗಾರಿಕೆಯನ್ನ ಶುರು ಮಾಡಿದ್ರೆ ನಿಮ್ಮ ಖರ್ಚಿನಲ್ಲೇ ಸಣ್ಣದಾಗಿ ಶೆಡ್ಡನ್ನು ಮಾಡಿಕೊಂಡು ಶುರು ಮಾಡಿ ಅದರಿಂದ ನೀವು ಅನುಭವವನ್ನ ಪಡ್ಕೊಂಡು ಸರ್ಕಾರದಿಂದ ಒಂದು ಶೆಡ್ ನಿರ್ಮಾಣಕ್ಕೆ ಅಂತಾನೆ ಒಂದು ಯೋಜನೆ ಇದೆ. ಅದರ ಹೆಸರು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ. ಆ ಯೋಜನೆಯಲ್ಲಿ ನಿಮ್ಗೆ 57,000 ರೂಪಾಯಿ ಸಹಾಯಧನವನ್ನ ಕೊಟ್ಟಿಗೆ ಅಥವಾ ಶೆಡ್ ನಿರ್ಮಾಣ ಮಾಡೋದಕ್ಕೋಸ್ಕರ ಕೊಡ್ತಾರೆ. ಸೊ ಫಸ್ಟ್ ಸಣ್ಣದಾಗಿ ಶುರು ಮಾಡಿ ಆಮೇಲೆ ಈ ಒಂದು ಯೋಜನೆಯ ಮುಖಾಂತರ ನೀವು ದೊಡ್ಡದಾಗಿ ಶೆಡ್ ಅನ್ನ ಕಟ್ಬೋದು. ಶೆಡ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೊದಲನೇದು, ಶೆಡ್ಡಿಗೆ ಗಾಳಿ ಜಾಸ್ತಿ ಆಡಬೇಕು. ಅಂದ್ರೆ ಸ್ವಲ್ಪ ಕಿಟಕಿ ರೂಪದಲ್ಲಿ ಅಥವಾ ಮೆಸ್ಸಿನ ರೀತಿಯಲ್ಲಿ ನೀವು ಕಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ಗಾಳಿ ಆಡೋದು ತುಂಬಾ ಮುಖ್ಯಕರವಾಗಿದ್ದು. ಮತ್ತೆ ಬಿಸಿಲು ಕೂಡ ಶೆಡ್ಡಿನ ಒಳಗಡೆ ಬಿಡಬೇಕು. ಯಾಕಂತಂದ್ರೆ ಸಗಣಿ ಎಲ್ಲ ಬಿದ್ದಿರುತ್ತೆ ಅಲ್ಲಿ. ಸೊ ಅದನ್ನ ನೀವು ಕ್ಲೀನ್ ಮಾಡಿ ಆದ್ಮೇಲೂ ಕೂಡ ಅಲ್ಲಿ ಕೀಟಾಣುಗಳು ಇರ್ತವೆ. ಬಿಸಿಲು ಬಿದ್ದಾಗ ಏನಾಗುತ್ತೆ, ಆ ಕೀಟಾಣುಗಳು ಏನು ನಿಮ್ಮ ಹಸುಗಳಿಗೆ ಹಾನಿಯನ್ನು ಉಂಟು ಮಾಡುವಂತ ಕೀಟಾಣುಗಳು ಉಳ್ಕೊಂಡಿರ್ತವೆ, ಅವು ಕೂಡ ಸಾಯುತ್ತವೆ. ಅದಕ್ಕೋಸ್ಕರ ಏನಾಗಬೇಕು, ಗಾಳಿ ಮತ್ತು ಬೆಳಕು ಜಾಸ್ತಿ ಆಡುವಂತಿರ್ಬೇಕು. ಈ ಶೆಡ್ ಅನ್ನ ನೀವು ಅಷ್ಟು ಜನ ಓಪನ್ ಶೆಡ್ ಅನ್ನ ಕಟ್ಟಿರ್ತಾರೆ, ಅಂದ್ರೆ ಯಾವುದೇ ಗೋಡೆಯ ರೀತಿಯಲ್ಲಿ ಕಟ್ಟದಲೆ ಫುಲ್ ಓಪನ್ ಶೆಡ್ ಅನ್ನ ಮಾಡಿರ್ತಾರೆ. ಸ್ವಲ್ಪ ಜನ ಕ್ಲೋಸ್ಡ್ ಶೆಡ್ ಅನ್ನ ಮಾಡಿರ್ತಾರೆ. ಯಾವುದು ಒಳ್ಳೇದು ಅಂತ ನೋಡ್ತಾ ಹೋದ್ರೆ ನೀವೇನ್ ಮಾಡ್ಬೇಕು, ನೀವು ಕ್ಲೋಸ್ಡ್ ಶೆಡ್ ಅನ್ನ ಮಾಡಿದ್ರು ಕೂಡ ಪರವಾಗಿಲ್ಲ. ಏನು ಅಂತ ಅಂದ್ರೆ ನೀವು ಹೊರಗಡೆ ಬೆಳಗಿನ ಹೊತ್ತು ಓಡಾಡೋದಕ್ಕೆ ಹಸುಗಳನ್ನ ಬಿಡಬೇಕು. ಯಾಕಂತಂದ್ರೆ ನೀವು ಕ್ಲೋಸ್ಡ್ ಶೆಡ್ ಅನ್ನ ನೀವು ಮಾಡಿದಾಗ ಒಂದೇ ಜಾಗದಲ್ಲಿ ಕಟ್ಟಾಕೋದ್ರಿಂದ ಹಸುಗಳು ಆರಾಮಾಗಿ ಇರೋದಿಲ್ಲ. ಅಂದ್ರೆ ಹುಷಾರ್ ತಪ್ಪುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವುಗಳನ್ನ ಫ್ರೀಯಾಗಿ ಬಿಟ್ಟಾಗ ಅವುಗಳಿಗೂ ಕೂಡ ರಿಲ್ಯಾಕ್ಸ್ ಆದ ರೀತಿಯಲ್ಲಿ ಆಗುತ್ತೆ. ಮತ್ತೆ ಹಾಲಿನ ಉತ್ಪಾದನೆಯಲ್ಲೂ ಕೂಡ ಒಳ್ಳೆಯ ನಿರ್ವಹಣೆಯನ್ನ ಮಾಡ್ತಾ ಹೋಗ್ಬೋದು. ಕ್ಲೋಸ್ಡ್ ಶೆಡ್ ಒಳ್ಳೇದಾ ಓಪನ್ ಶೆಡ್ ಒಳ್ಳೇದಾ ಅನ್ನೋದು ಅದು ಅವರವರಿಗೆ ಬಿಟ್ಟಿದ್ದು. ಯಾಕಂತಂದ್ರೆ ಕೆಲವೊಂದು ಜಾಗದಲ್ಲಿ ಚಿರತೆ ಕಾಟ ಇರುತ್ತೆ, ಕರಡಿ ಕಾಟ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಹಸುಗಳನ್ನ ಓಪನ್ ಶೆಡ್ ಅಲ್ಲಿ ಬಿಡೋದಕ್ಕೆ ಆಗಲ್ಲ. ಸೊ ನಿಮ್ಮ ಕಡೆ ಏನಾದ್ರೂ ಚಿರತೆ ಕಾಟ ಆ ರೀತಿ ಏನು ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಓಪನ್ ಶೆಡ್ ಅನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಕ್ಲೋಸ್ಡ್ ಶೆಡ್ ಅನ್ನ ಮಾಡಿ ಬೆಳಗಿನ ಹೊತ್ತು ನೀವು ನಿಮ್ಮ ಹಸುಗಳನ್ನ ಓಡಾಡೋದಕ್ಕೆ ಬಿಟ್ರೆ ಆಗತ್ತೆ. ಇನ್ನ ಎರಡನೇ ಹಂತ ಬರುವಂತದ್ದು ನೀರಿನ ನಿರ್ವಹಣೆ. ನೀರಿನ ನಿರ್ವಹಣೆಯಲ್ಲಿ ನೀವು ನಿಮ್ಮ ಹತ್ರ ಬೋರ್ ಇರಬೇಕು, ಇಲ್ಲ ಅಂತಂದ್ರೆ ಟ್ಯಾಂಕರಿನ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ಬೇಕು. ಯಾಕಂತಂದ್ರೆ ನೀರಿನ ನಿರ್ವಹಣೆನೇ ಭಾರಿ ಮುಖ್ಯವಾಗಿರ್ತದೆ. ಒಳ್ಳೆ ನೀರನ್ನ ನೀವು ನಿಮ್ಮ ಹಸುಗಳಿಗೆ ಕೊಡ್ಬೇಕಾಗ್ತದೆ. ಅದು ಹುಷಾರ್ ತಪ್ಪದಲ್ಲೇ ಇರೋದಕ್ಕೋಸ್ಕರ. ಮತ್ತೆ ಕೊಟ್ಟಿಗೆಯನ್ನ ತೊಳೆಯೋದಕ್ಕೋಸ್ಕರನೂ ಕೂಡ ನೀರ್ ಬೇಕು, ಹಸುಗಳನ್ನ ತೊಳೆಯೋದಕ್ಕೂ ಕೂಡ ನೀರ್ ಬೇಕು. ಈಗಿನ ಟ್ರೆಂಡ್ ಏನಾಗಿದೆ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಕೇವಲ ಲಾಭಗಳು ಮಾತ್ರ ಕಾಣಿಸ್ತಾ ಇದೆ ಹೈನುಗಾರಿಕೆಯಲ್ಲಿ. ಅದರಲ್ಲಿರುವಂತ ಖರ್ಚು ಕಾಣಿಸ್ತಾ ಇಲ್ಲ. ನೋಡಿ, ಶೆಡ್ ನಿರ್ಮಾಣಕ್ಕೆ ಖರ್ಚು ಆಗ್ತದೆ, ನೀರಿನ ನಿರ್ವಹಣೆಗೆ ಖರ್ಚಾಗ್ತದೆ. ಯಾಕಂದ್ರೆ ನೀವು ಹಸುಗಳನ್ನ ತೊಳಿಬೇಕು, ಶೆಡ್ ಅನ್ನ ತೊಳಿಬೇಕು, ಹಸುಗಳಿಗೆ ಒಳ್ಳೆ ನೀರನ್ನ ಕುಡಿಯೋದಕ್ಕೂ ಕೂಡ ಕೊಡ್ಬೇಕಾಗ್ತದೆ. ಆಮೇಲೆ ನೀವು ಏನು ನೀರಿನ ತೊಟ್ಟಿಯನ್ನ ನಿರ್ಮಾಣ ಮಾಡಿರ್ತೀರಾ, ನೀವೇನಾದ್ರೂ ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಕೊಡ್ತಾ ಇದ್ರೆ ಓಕೆ. ಇಲ್ಲ ಅಂತಂದ್ರೆ ನೀವೇನಾದ್ರೂ ಸಿಮೆಂಟ್ ತೊಟ್ಟಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ ಆ ಸಿಮೆಂಟ್ ತೊಟ್ಟೆಗೆ 15 ದಿನಕ್ಕೊಂದ್ಸಲಿ ಇಲ್ಲ ಅಂತಂದ್ರೆ ತಿಂಗಳಿಗೆ ಒಂದ್ಸಲಿನಾದ್ರೂ ಕೂಡ ಸುಣ್ಣದ ಲೇಪನವನ್ನ ಮಾಡ್ರಿ. ಅಂದ್ರೆ ಸುಣ್ಣವನ್ನ ಬಳಿಬೇಕು. ಯಾಕಂತಂದ್ರೆ ಅದರಲ್ಲಿರುವಂತ ಕ್ಯಾಲ್ಸಿಯಂನ ಅಂಶ ಅಲ್ಲಿ ಪಾಚಿ ಕಟ್ಟೋದಕ್ಕೆ ಬಿಡಲ್ಲ. ಮತ್ತೆ ಆ ಕ್ಯಾಲ್ಸಿಯಂ ಕಂಟೆಂಟ್ ನಿಮ್ಮ ಹಸುಗಳ ಒಳಗಡೆ ಹೋದಾಗ, ಅಂದ್ರೆ ಅವು ನೀರು ಕುಡಿದಾಗ ಒಳಗಡೆ ಹೋಗುತ್ತಲ್ಲ, ಅವಾಗ ಏನಾಗುತ್ತೆ ಅಂತಂದ್ರೆ ಅವುಗಳ ಜೀರ್ಣಕ್ರಿಯೆಯಲ್ಲಿ ಸಪೋರ್ಟ್ ಮಾಡ್ತವೆ. ಯಾಕಂತಂದ್ರೆ ಅವುಗಳ ಹೊಟ್ಟೆ ಒಳಗಡೆ ಏನಾದ್ರೂ ಕೂಡ ಜಂತುಳ ಆ ರೀತಿ ಏನಾದ್ರೂ ಕೂಡ ಇದ್ರೆ ಅವುಗಳು ಸಾಯ್ತವೆ. ಇನ್ನ ಮೂರನೆಯ ಸ್ಥಾನದಲ್ಲಿ ಬರುವಂತದ್ದು ಮೇವಿನ ನಿರ್ವಹಣೆ. ಮೇವಿನಲ್ಲಿ ನೀವು ಕೇವಲ ಹಸಿ ಹುಲ್ಲಿನಲ್ಲೇ ನಾನು ಮೇಂಟೈನ್ ಮಾಡ್ತೀನಿ, ಇಲ್ಲ ಕೇವಲ ಸೈಲೇಜ್ ನಲ್ಲೇ ಮೇಂಟೈನ್ ಮಾಡ್ತೀನಿ, ಇಲ್ಲ ಬರೀ ಒಣ ಹುಲ್ಲಿನಲ್ಲೇ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಯಾಕಂತಂದ್ರೆ ನಮಗೆ ಒಂದೇ ರೀತಿಯ ಆಹಾರವನ್ನ ಕೊಟ್ರೆ ಡೈಲಿ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸಮತೋಲನ ರೀತಿಯಲ್ಲಿ ಮೇವಿನ ನಿರ್ವಹಣೆಯನ್ನ ಮಾಡ್ಬೇಕು. ಅಂದ್ರೆ ಒಣ ಹುಲ್ಲನ್ನು ಕೊಡ್ಬೇಕಾಗುತ್ತೆ, ಹಸಿ ಹುಲ್ಲನ್ನು ಕೊಡಬೇಕು, ಫೀಡ್ ಅನ್ನು ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ಈಗಿನ ಟ್ರೆಂಡ್ ಏನಾಗಿದೆ ಅಂತಂದ್ರೆ ಅಜೋಲಾ ಇರ್ಬೋದು, ಹೈಡ್ರೋಫೋನಿಕ್ಸ್, ಅವುಗಳನ್ನು ಕೂಡ ಹಸುವಿನ ನಿರ್ವಹಣೆಗೆ ಮೇವಿನ ರೂಪದಲ್ಲಿ ಕೊಡ್ತಾರೆ.
ಅದರಲ್ಲಿ ಏನಾಗ್ತದೆ ಅಂತಂದ್ರೆ ಹೈಡ್ರೋಫೋನಿಕ್ಸ್ ಅನ್ನ ನೀವು ಶುರು ಮಾಡಬೇಕು ಅಂದ್ರೆ ಹೈಡ್ರೋಫೋನಿಕ್ಸ್ ಸೆಟಪ್ ಮಾಡೋದಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಖರ್ಚು ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಅಜೋಲವನ್ನ ಖರ್ಚಿಲ್ದಲೇ ನೀವು ಮಾಡ್ಕೋಬಹುದು. ಆದ್ರೆ ಹೈಡ್ರೋಫೋನಿಕ್ಸ್ ಏನಾಗುತ್ತೆ ಅಂತಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟೇ, ಆದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ. ಮತ್ತೆ ಹಸಿ ಮೇವು ಏನು ನೀವು ನಿರ್ವಹಣೆ ಮಾಡ್ತೀರಾ ಅಂದ್ರೆ ನೀವು ನೇಪಿಯರ್ ಇರ್ಬೋದು ಅಥವಾ ಜೋಳದ ಕಡ್ಡಿಗಳಿರ್ಬೋದು, ಅವುಗಳನ್ನ ನೀವು ಬ್ಯಾಚ್ ವೈಸ್ ಬ್ಯಾಚ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಅಂದ್ರೆ ಒಂದ್ 2 ಗುಂಟೆಗೆ ಒಂದ್ಸಲಿ ಹಾಕೋದು, ಒಂದ್ ವಾರ ಬಿಟ್ಟು 2 ಗುಂಟೆಗೆ, ಇನ್ನೊಂದ್ 2 ವಾರ ಬಿಟ್ಟು ಇನ್ನೊಂದ್ 2 ಗುಂಟೆಗೆ. ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಬ್ಯಾಚ್ ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು ಬ್ಯಾಚ್ ರೆಡಿ ಇರುತ್ತೆ, ಮತ್ತೆ ಆ ಒಂದು ಬ್ಯಾಚ್ ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು ಬ್ಯಾಚ್ ರೆಡಿ ಇರುತ್ತೆ, ಮತ್ತೆ ವಾಪಸ್ ಈ ಬ್ಯಾಚಿಗೆ. ಆ ರೀತಿ ಏನಾಗುತ್ತೆ ಅಂತಂದ್ರೆ ಒಂದು 3 ರಿಂದ 4 ಬ್ಯಾಚ್ ಮಾಡ್ಕೊಂಡ್ರೆ ನೀವು ಮೇವಿನ ಬೆಳವಣಿಗೆಯಲ್ಲಿ, ಆಗ ನಿಮ್ಗೆ ಬ್ಯಾಚ್ ವೈಸ್ ಬ್ಯಾಚ್ ಕರೆಕ್ಟ್ ಆಗಿ ನಿಮಗೆ ಒಳ್ಳೆ ಹುಲ್ಲು ಬರ್ತಾ ಹೋಗುತ್ತೆ. ಯಾಕಂತಂದ್ರೆ ನೀವು ಒಂದೇ ಸಲ ಬೆಳೆದ್ರಿ ಅಂತಾನೆ ಅನ್ಕೊಳ್ಳಿ, ಮೊದ್ಲಿಂದ ಕಟಾವು ಮಾಡ್ತಾ ಮಾಡ್ತಾ ಕೊನೆಗೆ ಬರೋವಷ್ಟರಲ್ಲಿ ಕೊನೆಯಲ್ಲಿ ಉಳಿದಿರುವಂತಹ ಹುಲ್ಲು ಬಾರಿ ಮೆಚ್ಯೂರ್ ಆಗಿರುತ್ತೆ, ಅಂದ್ರೆ ಜಾಸ್ತಿ ಬೆಳೆದಿರುತ್ತೆ. ಜಾಸ್ತಿ ಬೆಳೆದಿರುವಂತಹ ಹಸಿ ಮೇವನ್ನ ನೀವೇನಾದ್ರೂ ಕೊಟ್ರೆ ಹಸುವಿನ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಬ್ಯಾಚ್ ವೈಸ್ ಬ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಇನ್ನ 4ನೇ ಸ್ಥಾನದಲ್ಲಿ ಬರುವಂತದ್ದು ತಳಿಯ ಆಯ್ಕೆ. ನೀವು ಯಾವ ತಳಿಯನ್ನ ಆಯ್ಕೆ ಮಾಡಿರ್ತೀರಾ? ಯಾಕಂತಂದ್ರೆ ನೀವು ನಾಟಿ ತಳಿ ಇರ್ಬೋದು, HF ಇರ್ಬೋದು, ಇವುಗಳು ಭಾರಿ ಡಿಫರೆನ್ಸ್ ಅನ್ನ ಕೊಡ್ತವೆ. ಯಾಕಂತಂದ್ರೆ ನಿಮ್ಗೆ ನಾಟಿಯಲ್ಲಿ ಇಳುವರಿ ಕಡಿಮೆ ಇರುತ್ತೆ, ಆದ್ರೆ ಆ ಒಂದು ಹಾಲಿನ ರೇಟ್ ಜಾಸ್ತಿ ಇರುತ್ತೆ. HF ಅಲ್ಲಿ ಏನಾಗುತ್ತೆ, ಇಳುವರಿ ಜಾಸ್ತಿ ಇರುತ್ತೆ, ಆದ್ರೆ ಫ್ಯಾಟು SNF ಕಡಿಮೆ ಇರೋದ್ರಿಂದ ಅವುಗಳ ಬೆಲೆ ಮಾರುಕಟ್ಟೆಯಲ್ಲಿ ಕಡಿಮೆ ಇರುತ್ತೆ. ಆದ್ರೆ HF ನಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಇಳುವರಿ ಕೊಡೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಲಾಭಾಂಶ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ತಳಿಗಳನ್ನ ನೀವು ಆಯ್ಕೆ ಮಾಡ್ಬೇಕಾದ್ರೂ ಕೂಡ ನೀವು ಯಾವ ಒಂದು ಉದ್ದೇಶಕ್ಕಾಗಿ ಆಯ್ಕೆ ಮಾಡ್ತಿದ್ದೀರಾ ಅನ್ನೋದು ಮೇನು. ನೀವೇನಾದ್ರೂ ತುಪ್ಪ ಅಥವಾ ಬೆಣ್ಣೆಯನ್ನ ಮಾರಾಟ ಮಾಡೋದಕ್ಕೋಸ್ಕರ ನೀವು ಆಯ್ಕೆ ಮಾಡ್ತಾ ಇದ್ರೆ ನಾಟಿ ತಳಿ ಒಳ್ಳೇದು. ಯಾಕಂತಂದ್ರೆ ನಾಟಿ ತಳಿಯ ತುಪ್ಪಕ್ಕೆ ಮತ್ತೆ ನಾಟಿ ತಳಿಯ ಬೆಣ್ಣೆಗೆ ಭಾರಿ ಬೇಡಿಕೆ ಇದೆ. ಅದೇ ನೀವು HF ಗೆ ಅಂತ ಹೋದ್ರೆ ನಿಮಗೆ ಆ ಕ್ವಾಲಿಟಿಯ ತುಪ್ಪ ಬರಲ್ಲ, ಮತ್ತೆ ನೀವು ಕೇವಲ ಹಾಲಿನ ಉತ್ಪಾದನೆಗೋಸ್ಕರ ಮಾಡ್ತಿದ್ದೀರಾ ಅಂತಂದ್ರೆ HF ನಿಮ್ಗೆ ಒಳ್ಳೆ ತಳಿಯಾಗಿರುತ್ತೆ. ಇನ್ನು ಈ ತಳಿ ಆಯ್ಕೆಯಲ್ಲಿ ನಿಮಗೆ ಸಹಾಯವಾಗುವಂತ ಒಂದು ಯೋಜನೆ ಅಂತಂದ್ರೆ ಪಶು ಭಾಗ್ಯ ಯೋಜನೆ. ಈ ಒಂದು ಯೋಜನೆಯಲ್ಲಿ 1,25,000 ರೂಪಾಯಿಯನ್ನ ರೈತರಿಗೆ 50% ಸಬ್ಸಿಡಿಯ ರೂಪದಲ್ಲಿ ಹಸು ಮತ್ತೆ ಎಮ್ಮೆಯನ್ನ ಖರೀದಿ ಮಾಡೋದಕ್ಕೋಸ್ಕರ ಸಹಾಯವನ್ನ ಸರ್ಕಾರ ಮಾಡುತ್ತೆ. ಇನ್ನ ಕೊನೆಯದಾಗಿ 5ನೇ ಹಂತ ಅಂತ ಬಂದ್ರೆ ಅದು ಮೇಂಟೆನೆನ್ಸ್. ನೀವು ಎಷ್ಟೇ ಖರ್ಚು ಮಾಡಿ ಹೈನುಗಾರಿಕೆಯನ್ನ ಶುರು ಮಾಡಿದ್ರೂ ಕೂಡ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಹೈನುಗಾರಿಕೆಯ ಲಾಭಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಪೂರ್ವಭಾವಿಯಾಗಿ ಯಾವುದೇ ಅನುಭವ ಇಲ್ಲ ಅಂತ ಅಂದ್ರೆ ಮೊದಲಿಗೆ ನೀವು ಟ್ರೈನಿಂಗ್ ಅನ್ನ ಪಡ್ಕೋಬಹುದು. ಅದಕ್ಕೆ ಅಂತಾನೆ ಎಷ್ಟೊಂದು ಇನ್ಸ್ಟಿಟ್ಯೂಟ್ಗಳಿವೆ. ಟ್ರೈನಿಂಗ್ ಆದ ನಂತರ ಇಲ್ಲ ಅಂತಂದ್ರೆ ನೀವು ಆಲ್ರೆಡಿ ಅನುಭವ ಇದೆ ನನಗೆ ಹೈನುಗಾರಿಕೆಯನ್ನ ಮಾಡಿ ಅಂತ ಇದ್ರೆ ಕೊಟ್ಟಿಗೆಯನ್ನ ಕ್ಲೀನ್ ಮಾಡೋದಿರ್ಬೋದು. ಪ್ರತಿದಿನ ನೀವು 2 ಬಾರಿ ಆದ್ರೂ ಕೂಡ ಕೊಟ್ಟಿಗೆಯನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಹಸುಗಳನ್ನ ನೀವು ವಾರಕ್ಕೆ 2 ಬಾರಿ ಆದ್ರೂ ಕೂಡ ಸ್ನಾನವನ್ನ ಮಾಡಿಸ್ಬೇಕು. ಮತ್ತೆ ಹಾಲನ್ನ ಕರೆಯೋದನ್ನ ಪ್ರತಿದಿನನೂ ಫಿಕ್ಸ್ಡ್ ಟೈಮಲ್ಲಿ ಕರಿಬೇಕು. ಯಾಕಂತಂದ್ರೆ ಒಂದು ದಿನ 7 ಗಂಟೆಗೆ, ಒಂದು ದಿನ 6 ಗಂಟೆಗೆ, ಒಂದು ದಿನ 7ವರೆಗೆ, ಈ ರೀತಿ ಟೈಮನ್ನ ಚೇಂಜ್ ಮಾಡ್ತಾ ಹೋದ್ರೆ ಹಾಲಿನ ಇಳುವರಿಯಲ್ಲಿ ಕುಸಿತ ಆಗ್ಬೋದು. ಮತ್ತೆ ಮೇವಿನ ಅಳತೆಯ ನಿರ್ವಹಣೆಯನ್ನ ಕೂಡ ನೀವು ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಅಂದ್ರೆ ಸಣ್ಣ ಹಸುವಿಗೆ ಎಷ್ಟು ಪ್ರಮಾಣದಲ್ಲಿ ಮೇವನ್ನ ಕೊಡಬೇಕು, ದೊಡ್ಡ ಹಸುವಿಗೆ ಎಷ್ಟು ಮೇವನ್ನ ಕೊಡಬೇಕು, ಗರ್ಭಧಾರಣೆ ಮಾಡಿರುವಂತ ಹಸುವಿಗೆ ಎಷ್ಟು ಮೇವನ್ನ ಕೊಡಬೇಕು, ಮತ್ತೆ ಆ ಒಂದು ಆಕಳು ಅಥವಾ ಹಸುವಿನ ವಯಸ್ಸಿನ ಮೇಲೆ ನೀವು ಮೇವನ್ನ ಕೊಡಬೇಕಾಗತ್ತೆ. ಮತ್ತೆ ಸಮಯಕ್ಕೆ ತಕ್ಕಂತೆ 2 ತಿಂಗಳಿಗೊಂದ್ಸಲಿ ಇಲ್ಲ 3 ತಿಂಗಳಿಗೊಂದ್ಸಲಿ ಹಸುಗಳ ತಪಾಸಣೆಯನ್ನ ಪಶು ವೈದ್ಯರಿಂದ ಮಾಡಿಸೋದು ಕೂಡ ಒಳ್ಳೆಯದು. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಹೈನುಗಾರಿಕೆಯ 5 ಹಂತಗಳಲ್ಲಿ ನೀವು ಯಶಸ್ಸನ್ನ ಕಂಡ್ರೆ ಹೈನುಗಾರಿಕೆಯಲ್ಲಿ ಯಶಸ್ಸನ್ನ ಕಂಡು ಲಾಭಾಂಶವನ್ನ ಜಾಸ್ತಿ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ವಿಚಾರದ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದ.